ಹೆದ್ದಾರಿಯಲ್ಲಿ ಭೀಕರ ದುರಂತ. ಕಾರು ಲಾಕ್ ಮಾಡಿಕೊಂಡು ವ್ಯಕ್ತಿ ಬೆಂಕಿಗೆ ಆಹುತಿ. ಕಾರಿನಲ್ಲಿ ಪ್ರಿಯತಮೆಗೆ ಪೆಟ್ರೋಲ್ ಬಾಂಬ್ ತೋರಿಸಿ ಬ್ಲಾಕ್ ಮೇಲ್ ಮಾಡಿದ್ದ ಪಾಗಲ್ ಪ್ರೇಮಿ. ಬೆಂಗಳೂರಿನಿಂದ ಅಂಕೋಲಕ್ಕೆ ಹೊರಟ ಪ್ರೇಮಿಗಳ ನಡುವೆ ಜಗಳ. 6 ವರ್ಷದ ಪ್ರೇಮಕತೆ ಭೀಕರ ಅಂತ್ಯ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. ಪಾಗಲ್ ಪ್ರೇಮಿ ಪ್ರೇಯಸಿಗೆ ಚಾಕು ಇರಿದು ಕೊನೆಗೆ ಕಾರಿನಲ್ಲೇ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ತುಮಕೂರು ಜಿಲ್ಲೆ ವ್ಯಾಪ್ತಿಯ ಶಿರಾ ತಾಲೂಕು ಜೋಗಿಹಳ್ಳಿ ಬಳಿ ತುಮಕೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಬೆಂಗಳೂರಿನಿಂದ ಅಂಕೋಲ ಕಡೆಗೆ ತೆರಳುತ್ತಿದ್ದ ಕಾರಿನಲ್ಲಿ ನಾಗೇಂದ್ರ ಹಾಗೂ ಆತನ ಪ್ರೇಯಸಿ ಪ್ರಯಾಣಿಸುತ್ತಿದ್ದರು. ಕಾರಿನಲ್ಲೇ ಇಬ್ಬರ ನಡುವೆ ಜಗಳ ನಡೆದಿದ್ದು, ಆ ವೇಳೆ ನಾಗೇಂದ್ರ ಯುವತಿಯ ತಲೆಗೆ ಚಾಕುವಿನಿಂದ ದಾಳಿ ನಡೆಸಿದ್ದಾನೆ. ಘಟನೆಯಿಂದ ಆತಂಕಗೊಂಡ ಯುವತಿ ತಕ್ಷಣ ಕಾರಿನಿಂದ ಹೊರಗೆ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಗಾಯಗೊಂಡ ಯುವತಿಯನ್ನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ನಡುವೆ ಚಾಲಕ ವಾಹನವನ್ನ ರಸ್ತೆ ಪಕ್ಕ ನಿಲ್ಲಿಸಿದ್ದಾನೆ. ಚಾಲಕ ಇಳಿದ ತಕ್ಷಣ ಕಾರಿನೊಳಗೆ ನಾಗೇಂದ್ರ ತಮ್ಮನ್ನು ತಾವು ಲಾಕ್ ಮಾಡಿಕೊಂಡಿದ್ದು, ನಂತರ ಕಾರು ಬೆಂಕಿಗೆ ಆಹುತಿಯಾದ ಘಟನೆ ನಡೆದಿದೆ. ಪೆಟ್ರೋಲ್ ಬಾಂಬ್ ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಶಂಕೆ ವ್ಯಕ್ತವಾಗಿದೆ. ಕಾರಿನೊಂದಿಗೆ ನಾಗೇಂದ್ರ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾನೆ. ಮೊದಲೇ ಯೋಜನೆ ಮಾಡಿಕೊಂಡು ಪೆಟ್ರೋಲ್ ಬಾಂಬ್ ತಂದಿದ್ದರು ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಬೆಂಗಳೂರಿಂದ ಪಿಕಪ್ ಮಾಡಿದ್ದಾರೆ. ಯಾವ ಏರಿಯಾದಲ್ಲಿ? ಬೆಂಗಳೂರು ಪಿಕಪ್ ಮಾಡಿದ್ರೆ ಆರಾಮಾಗಿ ಹೇಳಿ. ಒಬ್ಬ ಗಾಬರಿ ಆಗ್ತಾರೆ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಇದು ಅಂಕೋಲ ಡ್ರಾಪ್ ಊಬರಲ್ಲಿ ಬಿದ್ದಿದೆ. ಏನು ಗಾಬರಿ ಮಾಡ್ಕೊಂಡ್ರಿ ಊಬರಲ್ಲಿ ಡ್ಯೂಟಿ ಬಿದ್ದಿದೆ ನೋಡಿ. ಇದು ಊಬರಲ್ಲಿ ಹಂಗೆ ಇದೆ. ನಾವು ಟ್ಯಾಕ್ಸಿ ಡ್ರೈವರೇ, ಸಂತೋಷ್ ಅಂತ. ಊಬರಲ್ಲಿ ಡ್ಯೂಟಿ ಬಿದ್ದಿದೆ. ನೇಮ್ ಬಂದ್ಬಿಟ್ಟು ನಾಗೇಂದ್ರ ಅಂತ ಹೇಳ್ಬಿಟ್ಟು. ಕ್ಯಾಶ್ ಪೇಮೆಂಟ್, ಕ್ಯಾಶ್ ಟ್ರಿಪ್ ಇದೆ. ಕ್ಯಾಶ್ ಟ್ರಿಪ್ ಇದೆ. ಯಾವ್ದು ಬುಕ್ ಮಾಡಿದ್ದಾರೆ? ಊಬರ್ ಗೋ ಅಲ್ವಾ ಬುಕ್ ಮಾಡಿರೋದು? ಗೋ ಸಡನ್ ಅಲ್ಲ, ಗೋ ಸಡನ್. ಪಾಪ ಚಾಲಕು ಡ್ಯೂಟಿ ಬಿದ್ದಿದೆ. ನಾವು ಜಯನಗರದಿಂದ ಬುಕ್ ಆಗಿರೋದು. ಹಿಂದಕ್ಕೆ ಏನಾಯ್ತು? ಅಲ್ಲಿಂದ ಬಂದರು. ಅಲ್ಲಿಂದ ಬರ್ಬೇಕಾದ್ರೆ ಇಬ್ರು ಗಾಡಿ ಮತ್ತೆ ಬರ್ತಾ ಇತ್ತು. ಫೋನ್ ಬಂತು ನನಗೆ. PSI ಇಂದ ಫೋನ್ ಬಂತು ಬೆಂಗಳೂರಿಂದ. ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಏನು ಅಂತ ಮಾತಾಡ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ ಫೋನ್. ನಂತರ ಮುಂದೆ ಕೂಡ ಸ್ವಲ್ಪ ಮುಂದೆ ಬಂದ ಕೂಡ ಚಾಕು ತಕ್ಷಣ ಹುಡುಗಿಗೆ ಹಾಕ್ತಿದ್ದೆ. ಹುಡುಗಿಗೆಲ್ಲ ಚಾಕು ಹಾಕಿ ನಾನು ಇಲ್ಲೇ ಇಲ್ಲೇ ಹತ್ತತ್ರ ಬಂದು ಸೈಡಿಗೆ ನಿಲ್ಸೋಕ್ಕೆ ಪ್ರಯತ್ನ ಮಾಡಿದೆ. ಆವಾಗ ಬಾಂಬ್ ಇದೆ ಅಂತ ಆ ಹುಡುಗಿ ಕಿರ್ಚಾಡ್ಬಿಟ್ಲು. ಬಾಂಬ್ ಇದೆ ಅಣ್ಣ ಅವನ ಹತ್ರ, ಬಾಂಬ್ ಇದೆ, ತುಂಬ ಟಾರ್ಚ್ ಆಗ್ತಿದ್ದೆ ನನಗೆ, ಹಂಗೆ ಅಂತ ಕಿರ್ಚಾಡ್ಬಿಟ್ಲು. ಕಿರ್ಚಾಡ್ತಾನೆ ನಾನು ಇಲ್ಲಿ ಸೈಡಿಗೆ ಹಾಕ್ತಿದ್ದೆ. ಸೈಡಿಗೆ ಹಾಕೊಂಡು ಅವ್ನ ಕೈ ಗಟ್ಟಿ ಹಿಡ್ತಿದ್ದೆ. ಆ ಹುಡುಗಿಗೆ ಹಾಕ್ಬಿಟ್ಟಾನೆ. ಎಣ್ಣೆ ಮೇಲೆಲ್ಲ ಚಾಕು ಹಾಕ್ಬಿಟ್ಟಿದ್ದಾನೆ. ನಾನು ಹಿಡ್ಕೊಂಡಿದ್ದೆ, ಅವ್ನ ಕೈ ಹಿಡ್ಕೊಂಡಿದ್ದೆ. ಆಟೋದವ್ರಿಗೆ ಬೈಕ್ನವ್ರು ಕರೀದೆ, ಅಣ್ಣ ಒಂಚೂರು ಬರೋಣ ನಾನು ಗಾಡಿ ಹೋಗ್ತದೆ ಅಣ್ಣ, ಬರೋ ಅಂತ ಕೂಗ್ತಾ ಇದ್ದೆ. ಈ ಕಡೆಯಿಂದ ಒಬ್ರು ಬೈಕ್ನವ್ರಿಗೆ ಹೇಳಿದೆ, ಅಣ್ಣ ಆ ಕಡೆಯಿಂದ ಸ್ವಲ್ಪ ತೆಗಿಯೋಣ. ನಾನು ಅವ್ನ ಒಳಗಡೆಯಿಂದ 2-3 ತಾಸು ಇದ್ದೆ ಹೋಗಿದ್ದೆ. ಇಲ್ಲ ಹೊತ್ತಾಗಿದ್ದೆ ನಾನು. ಹೌದು, ಎಸ್ತಿದ್ದೆ. ನನ್ನ ಗಾಡಿ ಸೇಫ್ ಹೋಗಿ ಮುಖ್ಯ ಆಯಿತು. ಅವನು ನೋಡಿದ್ರೆ ಇಲ್ಲ ಅಂತ ಹೇಳ್ಕೊಂಡು ನನ್ನ ಪಾಗಲ್ ಪ್ರೇಮಿಯಿಂದ ಹಿಡಿತಕ್ಕೊಳಗಾದ ಯುವತಿ ಮತ್ತು ಸ್ಫೋಟಿಸಿಕೊಂಡು ಸಾವನ್ನಪ್ಪಿರುವ ನಾಗೇಂದ್ರ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಕಳೆದ ಹಲವು ದಿನಗಳಿಂದ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಯುವತಿ ನಾಗೇಂದ್ರನ ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಳು. ಯುವತಿ ಬೆಂಗಳೂರಿನ ಜಯನಗರ 1ನೇ ಬ್ಲಾಕ್ನಲ್ಲಿ ವಾಸವಾಗಿದ್ದು, ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ OT ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದಳು. ಇಂದು ಬೆಳಗ್ಗೆ ಏಕಾಏಕಿ ನಾಗೇಂದ್ರ ಯುವತಿಯ ರೂಮ್ ಬಳಿ ತೆರಳಿ ಗಲಾಟೆ ನಡೆಸಿದ್ದ. ಅಲ್ಲಿ ಯುವತಿ ಗೆಳತಿಯೂ ಇದ್ದು ಜಗಳ ಬಿಡಿಸಲು ಬಂದ ಆಕೆಗೆ ಸಹ ಕೊಲೆ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಬೆಳಗ್ಗೆ ಸುಮಾರು 7 ಗಂಟೆಗೆ ಬೆಂಗಳೂರಿನಿಂದ ಅಂಕೋಲ ಕಡೆಗೆ ಹೊರಟಿದ್ದ ಯುವತಿ ಹಾಗೂ ನಾಗೇಂದ್ರ ಯೆಲ್ಲೋ ಬೋರ್ಡ್ ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಪ್ರಯಾಣದ ವೇಳೆ ಕೂಡ ಇಬ್ಬರ ನಡುವೆ ನಿರಂತರ ಜಗಳ ನಡೆದಿದ್ದು, ನಿನ್ನನ್ನು ಸಾಯಿಸಿ ನಾನು ಸಾಯುತ್ತೇನೆ ಎಂದು ನಾಗೇಂದ್ರ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಭಯದಿಂದಲೇ ಯುವತಿ ಕಾರಿನಲ್ಲಿ ಪ್ರಯಾಣ ಮುಂದುವರಿಸಿದ್ದಾಳೆ ಎಂದು ಹೇಳಲಾಗುತ್ತಿದೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ತಲುಪಿದಾಗ ನಾಗೇಂದ್ರ ಯುವತಿ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ತಕ್ಷಣವೇ ಯುವತಿ ಕಾರಿನ ಲಾಕ್ ತೆರೆದು ಹೊರಗೆ ಜಿಗಿದು ತನ್ನ ಪ್ರಾಣ ಉಳಿಸಿಕೊಂಡಿದ್ದಾಳೆ. ಈ ವೇಳೆ ಆಕೆಯ ಕೈ ಹಾಗೂ ತಲೆಗೆ ಗಾಯಗಳಾಗಿದ್ದು, ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಶೋಕ್ ಕೂಡ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ನಡೆಸಿದ್ದಾರೆ.